ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಸರ್, ಮೂಲತಃ ತಮಿಳುನಾಡವ್ರು ನೀವು. ಈಗ ಇನ್ನೇನು ಮುಂದಿನ ವರ್ಷ ವಿಧಾನಸಭಾ ಚುನಾವಣೆಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ, ಸದ್ಯದ ಪರಿಸ್ಥಿತಿಯಲ್ಲಿ ಹೇಗಿದೆ ವಾತಾವರಣ? ಅಲ್ಲಿ ವಾತಾವರಣ ಅಂದರೆ ಇವತ್ತು ರೂಲಿಂಗ್ ಪಾರ್ಟಿಗೆ ಆ್ಯಂಟಿ ಇನ್ಕಂಬನ್ಸಿ ಜಾಸ್ತಿ ಇದೆ, DMKಗೆ ತುಂಬ ವಿರುದ್ಧ ಜಾಸ್ತಿ ಇದೆ. ಎಡಪ್ಪಾಡಿ ಪಳನಿಸ್ವಾಮಿ ADMK ಅವರು 30 ವರ್ಷ ರೂಲಿಂಗ್ ಮಾಡಿದ್ದಾರೆ. ಅವರಿಗೆ 4 ವರ್ಷ ವಿತೌಟ್ ಜಯಲಲಿತಾ ಅವರು ರೂಲಿಂಗ್ ಮಾಡಿದ್ದಾರೆ. ಅವ್ರ ಪೀರಿಯಡಲ್ಲಿ 11 ಮೆಡಿಕಲ್ ಕಾಲೇಜ್ ತಂದಿದ್ದಾರೆ. ಒಳ ಪಂಗಡ ತೊಗೊಂಬಂದು 5.2% ತೊಗೊಂಬಂದು ವರ್ಷಕ್ಕೆ 450 ಮಕ್ಕಳಿಗೆ ಸರ್ಕಾರಿ ಖರ್ಚಲ್ಲಿ ಅವರು ಓದಿಸ್ತಾ ಇದ್ದಾರೆ. ಇಡೀ 30 ಇಂಡಿಯಾ ಸ್ಟೇಟಲ್ಲಿ ಯಾರಿಗೂ ಆ ಪವರ್ ಇಲ್ಲ. ಸುಪ್ರೀಂ ಕೋರ್ಟ್ ಕೂಡ ಹೋಯಿತು. ಅದು ರಾಜ್ಯದಲ್ಲಿ ಅವರು ಇಂಟ್ರೆಸ್ಟು, ಅವ್ರ ಹಕ್ಕು ಅಂತ ಹೇಳಿದ್ರು. ಹಾಗಾಗಿ ಎಡಪ್ಪಾಡಿ ಪಳನಿಸ್ವಾಮಿ ಸಮಾಜಕ್ಕೆ ಒಳ್ಳೆಯದೇ ಮಾಡಿದ್ದಾರೆ. ಸುಮಾರು ವೆಟಿನರಿ ಹಾಸ್ಪಿಟ್ಲ್ ಆಗ್ಬೋದು, ವೆಟಿನರಿ ಇಂಗ್ಲೀಷ್ ಇದು ಇರ್ಬೋದು, ಚರ್ಚಿಂಗ್ ಇರ್ಬೋದು, ಸುಮಾರು ಮಾಡಿದ್ದಾರೆ. ಜನಪ್ರಿಯ ನಾಯಕ ಆತ. ಪಂಚಾಯತಿ ಬೋರ್ಡ್ ಮೆಂಬರ್ದ ಇವತ್ತು ಮುಖ್ಯಮಂತ್ರಿವರೆಗೂ ಬೆಳೆದಿದ್ದಾರೆ. ನಾನು ಹೇಳೋದು ಏನಂತಂದರೆ, ಅವರು ಹುಟ್ಟಿದ ಅಲ್ಲಿಂದ ಬೆಳೆದು ಬಂದಿರೋರು. BJP ಈ ನಡುವೆ ಬರ್ತಾ ಇದ್ದ ಬೆಳೀಲಿ, ಅದು ಎಲ್ಲರೂ ಅವ್ರವ್ರ ಹಕ್ಕು. ಆದರೆ 30 ವರ್ಷ ಸೀನಿಯರು ADMK ಪಾರ್ಟಿ. ಇವ್ರಿಗೆ ಏಜ್ ಇರ್ಬೋದು, ಹುಮ್ಮಸ್ ಇರ್ಬೋದು, ಪಾರ್ಟಿ ಬೆಳೆಸ್ಬೇಕಂತಿರ್ಬೋದು, ಅವ್ರು ಏನು ಬೇಕಾದ್ರೆ ಮಾಡ್ಬೇಕಂತಿರ್ಬೋದು. ಆದರೆ ನಾವು ಬೆಳಿಬೇಕು ಎಂಬುದಕ್ಕೋಸ್ಕರ ಇನ್ನೊಬ್ಬರು ನಾವು ಅಂಡರ್ ಎಸ್ಟಿಮೇಟ್ ಮಾಡೋದು, ಇನ್ನೊಬ್ಬರನ್ನ ತುಳಿಯೋದು ಧರ್ಮವಿಲ್ಲ. ನಮ್ಮ ನ್ಯಾಯ ಹೇಳಿ ನಾವು ಓಟ್ ಕೇಳಬೇಕು, ನಮ್ಮ ನ್ಯಾಯ ಹೇಳಿ ನಾವು ಬೆಳಿಬೇಕು, ನಮ್ಮ ನ್ಯಾಯ ಹೇಳಿ ನಾವು ಮಾಡಬೇಕೇ ಹೊರತಾಗಿ ಇನ್ನೊಬ್ಬರು ತುಳಿದು ಬೆಳೆಯೋದು ರಾಜಕೀಯ ಅಲ್ಲ. ಸರ್, ಈಗ BJPಯ ರಾಜ್ಯಾಧ್ಯಕ್ಷರಾಗಿ ಅಣ್ಣಾಮಲೈ ಇಷ್ಟು ವರ್ಷ ಇದ್ರು. ಹೌದು. ಈಗ ಅದನ್ನು ರಾಜ್ಯಾಧ್ಯಕ್ಷ ಸ್ಥಾನ ಬಿಟ್ಟು ಈಗ AMD ಏನು ಮೊನ್ನೆ ಇತ್ತೀಚೆಗೆ ನಡೆದಂಥ ಅಮಿತ್ ಶಾ ಭೇಟಿ ಇದರಲ್ಲಿ ಅಲ್ಲಿ ಅಣ್ಣಾಮಲೈ ವರ್ಸಸ್ ADMK ಇಬ್ಬರೂ ಒಂದಾಗಿ ಎಷ್ಟು ಸೀಟ್ ಸಂಪಾದನೆ ಮಾಡೋದು ಗೌರ್ಮೆಂಟ್ ರೂಲ್ ಮಾಡ್ತಾರ? ಸರ್, ರೂಲಿಂಗ್ ಪಾರ್ಟಿ ಇವರೇ ಸರ್. ಅದು ಕಿಲೋಮೀಟರ್ ಇರ್ಬೋದು, ಮೀಟರ್ ಇರ್ಬೋದು, 1000 ಕಿಲೋಮೀಟರ್ ಇರ್ಬೋದು, ರೀಚ್ ಆಗೋದು ಎಡಪ್ಪಾಡಿ ಪಳನಿಸ್ವಾಮಿನೇ. ಅದು ಎರಡನೇ ಮಾತೇ ಇಲ್ಲ. ಈಗ ಅಣ್ಣಾಮಲೈ ಪರಿಸ್ಥಿತಿ ಏನಾಗಿದೆ ಅಂತ? ಅಣ್ಣಾಮಲೈ ಪರಿಸ್ಥಿತಿ ಏನಿದಾಗಿದೆ ಅಂತಂದರೆ, ಅವರವರು ರಾಜಕೀಯ ನಡವಳಿಕೆ, ಅವರವರು ಉದ್ದ, ಅವರವರು ವೆಯ್ಟ್ ತಿಳ್ಕೊಂಡು ಅವ್ರವ್ರು ನಡ್ಕೊಂಡ್ರೆ ಅವ್ರವ್ರಿಗೆ ಸೇಫ್ಟಿ ಆಗಿರುತ್ತೆ. ನಾನು ಅವನ್ನೇನು ಕಮ್ಮಿ ಹೇಳ್ತಾ ಇಲ್ಲ. ಅವ್ರ ನಾಲೆಜು, ಅವ್ರ ಪ್ರಾಕ್ಟೀಸು, ಅವ್ರ ಸರ್ವೀಸು ಅವ್ರಿಗಿದೆ. ಬಟ್ ಸಮಾಜದಲ್ಲಿ ಫ್ಲೆಕ್ಸಿಸ್ ಚೇಂಜಬಲ್ಸ್ ಕಾಲ್ಡ್ ಪಾಲಿಟಿಕ್ಸ್ ಅಂತ ಜಯಲಲಿತಾ ಆಲ್ರೆಡಿ ಹೇಳಿದ್ದಾರೆ. ತಕ್ಕಂತೆ ಬುಕ್ಕಿ ತೆಗಿ ಹೋಗ್ಬೇಕು ಹೊರತಾಗಿ ನಾನು ಐರನ್ ಬಟ್ ಹಾಕೊಂಡು ನಾನು ಸ್ಟಿಪ್ಪಾಗಿ ಹೀಗೆ ಹೋಗು ಅಂತಂದರೆ ಪಾಲಿಟಿಕ್ಸ್ಗೆ ಮ್ಯಾಚ್ ಆಗೋದು. ಸರ್, ಈ ಹೊಂದಾಣಿಕೆ ಇತ್ತೀಚೆಗೆ ನಡೆದ ಲೋಕಸಭೆ ಮತ್ತು ವಿಧಾನಸಭೆ ಇರ್ಬೋದು, ಈ ಹೊಂದಾಣಿಕೆಯಲ್ಲಿ ಎಲ್ಲೋ ಕೊರತೆ ಆಗಿ ಇವರ ಸೋಲಿಗೆ ಇದಾಯ್ತಾ ಇತ್ತು? ಯಾರೂ ಇಲ್ಲ. ಅದನ್ನ ಹಾಳು ಮಾಡಿದ್ದು ಅಣ್ಣಾಮಲೈನೇ. ಯಾಕೆ ಅಂತಂದರೆ, ನಾನು ಒಬ್ಬನೇ ಗೆದ್ದು ನಾನು ನಿಮಗೆ ತೊಗೊಂಬಂದು 20 ಸೀಟ್ ಕೊಡ್ತೀನಿ ಅಂತಂದರು, 30 ಸೀಟ್ ಕೊಡ್ತೀನಿ ಅಂತಂದರು, 5 ಸೀಟ್ ಕೊಡ್ತೀನಿ ಅಂತಂದರು. ಅದು ನಮಗೆ ಬೇಕಾಗಿಲ್ಲ. ಆದರೆ ಇವರಿಬ್ಬರು ಗೆರಾಟಿಂದ 1 ಸೀಟು ಬಂದಿಲ್ಲ. ಇವತ್ತು ಏನಾದ್ರು ತಮಿಳ್ನಾಡಲ್ಲಿ ADMK BJP ಅಲೈನ್ಸ್ ಆಗಿದ್ರೆ 20-25 ಸೀಟ್ ಗೆಲ್ತಿದ್ರೆ ಇವತ್ತು ನಿತೀಶ್ ಕುಮಾರ್ಗೋ ಚಂದ್ರಬಾಬು ನಾಯ್ಡುಗೋ ಸ್ಪೆಷಲ್ ಪ್ಯಾಕೇಜ್ ಕೊಡೋ ಅವಶ್ಯಕತೆ ಇರ್ತಾ ಇಲ್ಲ. ಇದನ್ನ ಹಾಳು ಮಾಡಿದ್ದು ಅಣ್ಣಾಮಲೈನೇ. ಈಗ ಎಷ್ಟು ಸೀಟ್ಸ್ ಗೆಲ್ಬೋದು ಸರ್ ತಮಿಳ್ನಾಡಲ್ಲಿ? ಯಾವುದು ಸರ್? ನಾವೇ ರೀಚಿಂಗ್ ಪಾಯಿಂಟ್ ಸರ್. ನಾವೇ ಗೆಲ್ಲೋದು. ಎಡಪ್ಪಾಡಿ ಪಳನಿಸ್ವಾಮಿನೇ CM. ಬರ್ದಿಟ್ಕೊಳ್ಳಿ. ನಾನು ಒಂದು ಪಕ್ಷದ ಪರವಾಗಿ ಮಾತಾಡಲ್ಲ. ಆ್ಯಂಟಿ ಇನ್ಕಂಬನ್ಸಿ ಜಾಸ್ತಿ ಇದೆ. ಅವ್ನು ಹೇಳ್ತಾನೆ ಸರಿನವ ವೈನವ, 1000 ಜನ ಓಟ್ ತೊಗೊಂಡು ಅವ್ನು ಜನಪ್ರತಿನಿಧಿ ಆಗಿದ್ದುಕೊಂಡು ಇಂಥ ಓಡಿಸು ಮಾತುಗಳು ಆಡ್ಬೋದಾ? ಇದು ತುಂಬ ಕೇವಲ ಅಲ್ವಾ? ತುಂಬ ತಪ್ಪಲ್ವ ಅದು? ಅನ್ಪಾರ್ಲಿಮೆಂಟಿನಲ್ವಾ? ಒಂದು ಮನುಷ್ಯನಿಗೆ ಒಂದೊಂದು ಜವಾಬ್ದಾರಿ ಇದೆ. ಒಂದು ಮನುಷ್ಯ ಸಾಧಾರಣ ಮನುಷ್ಯ ಯಾಕೆ ಮಾತಾಡಬೇಕು, ಒಂದು ಮಿನಿಸ್ಟರ್ ಮಂತ್ರಿ ಯಾಕೆ ಮಾತಾಡಬೇಕು, ಒಂದು ಮುಖ್ಯಮಂತ್ರಿ ಯಾಕೆ ಮಾತಾಡಬೇಕು, ಒಂದು ಪ್ರಧಾನಮಂತ್ರಿ ಯಾಕೆ ಮಾತಾಡಬೇಕು, ಒಂದು ಸ್ಟೇಬಲ್ ಇದೆಯಲ್ಲ ಅದಕ್ಕೆ ತಕ್ಕಂತೆ ಮಾತಾಡಬೇಕು. ಸರ್, ಇನ್ನೊಂದು ಪಕ್ಷ, ಹೊಸದಾಗಿ ಪಕ್ಷ, ವಿಜಯ್ ಅವ್ರ ಪಕ್ಷ ಏನು ಸಾಧನೆ ಮಾಡ್ಬೋದು ಸರ್ ಈಗಿನ ಪರಿಸ್ಥಿತಿಯಲ್ಲಿ? ಈಗಿನ ಪರಿಸ್ಥಿತಿಯಲ್ಲಿ ಅವರು ವೋಟ್ ಪರ್ಸೆಂಟೇಜ್ 2% ಇರ್ಬೋದು ಸರ್. ಅದು ಚೀಟಿ ಹೊಡೆಯೋ ಮಕ್ಕಳು, ಸಣ್ಣ ಪುಟ್ಟ ಮಕ್ಕಳು, ಅವ್ರ ಫ್ಯಾನ್ಸ್ ಓಟ್ ಹಾಕ್ಬೋದು. ಅವ್ರದ್ದು ಮೋಟಿವೇಶನ್ ಏನು? ಇವತ್ತವರೆಗೂ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ, ಯಾರಿಗಾರು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಅಂತ ಕೇಳಿ ಹೇಳಿ ಸರ್. ಈಗ ವಿನ್ ಆಗೋದು ಮುಂದಿನ ವರ್ಷ ಎಡಪ್ಪಾಡಿ ಪಳನಿಸ್ವಾಮಿ.